ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಶನಿವಾರ ಸಂಜೆಯ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಡೆಸರ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿ ಆಗಿರುತ್ತೆ ಡೆಸರ್ಟು. ಹಾಗಾಗಿ ವಿಡಿಯೋನ ಎಲ್ಲಿನೂ ಸಹ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನು ಇಲ್ಲಿ ಶನಿವಾರ ರಾತ್ರಿ ಊಟಕ್ಕೆ ಅಂತ ನಾಟಿ ಸ್ಟೈಲಲ್ಲಿ ಪಲಾವ್ ಮಾಡಿಬಿಟ್ಟು ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ರಾಯ್ತ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಪಲಾವ್ಗೆ ತರಕಾರಿ ಅದೆಲ್ಲ ಬೇಕಾಗಿತ್ತಲ್ವ, ಹಾಗಾಗಿ ತರಕಾರಿನೆಲ್ಲ ಇಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಪಲಾವಿಗೆ ತರಕಾರಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ತರಕಾರಿನ ಒಂದು ಸ್ವಲ್ಪ ಜಾಸ್ತಿನೇ ಬಳಸ್ಕೊತಾ ಇದ್ದೀನಿ. ಇನ್ನು ಹಾಗೆ ಈ ಪಲಾವ್ನ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಮಾತ್ರ. ಹಾಗಾಗಿ ರಾತ್ರಿ ಊಟಕ್ಕೆ ಒಂದು ಹೊತ್ತಿಗೆ ಆಗೋಷ್ಟು ಮಾತ್ರ ಇವತ್ತು ಪಲಾವ್ನ ಮಾಡ್ಕೊತಾ ಇದ್ದೀನಿ. ಇದನ್ನು ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಮಧ್ಯಾಹ್ನ ಹೊರಗಡೆಯಿಂದ ತೊಗೊಂಬಂದಿದ್ದಾಯಿತು. ಮುದ್ದೆ ಸಾಂಬಾರನ್ನ ತೊಗೊಂಬಂದಿದ್ರು ನಮ್ಮ ಮನೆಯವರು, ಅದನ್ನು ತಿನ್ಕೊಂಡ್ವಿ. ಹಾಗಾಗಿ ಮಧ್ಯಾಹ್ನ ಮಾಡಬೇಕಿರೋಂತಹ ಅಡುಗೆನ ಇವಾಗ ಮಾಡ್ಕೊತಾ ಇದ್ದೀನಿ. ಹಾಗೇನೆ ಇವತ್ತು ನನ್ನ ಹಸ್ಬೆಂಡು ಮನೇಲಿದ್ದರು ನೋಡಿ. ಹಾಗಾಗಿ ಅವರ ಅಕ್ಕರಿಗೆಲ್ಲ ಫೋನ್ ಮಾಡಿದ್ರು, ಅವ್ರ ಜೊತೆಗೆ ಇಲ್ಲಿ ಮಾತಾಡಿಕೊಂಡು ಅಡುಗೆನೂ ಸಹ ಮಾಡ್ತಾಯಿದ್ದೀನಿ. ನಾವು ವೀಕ್ಲಿ 1 ಟೈಮ್ಸ್ ಅಥವಾ 2 ಟೈಮ್ಸ್ ಅಷ್ಟೇ ಫೋನ್ನ ಮಾಡ್ತೀವಿ. ಪದೇ ಪದೇ ಫೋನ್ನ ಮಾಡೋದಕ್ಕೇನು ಹೋಗಲ್ಲ. ಪಾಪ ಅವ್ರಿಗೂ ಕೆಲಸಗಳಿರ್ತವೆ, ಹಾಗೆ ನನ್ನ ಹಸ್ಬೆಂಡ್ಗೂ ಸಹ ಕೆಲಸ ಇರುತ್ತೆ. ಡೈಲಿ ಮಾತಾಡೋಂತಹದ್ದೇನೂ ಇರೋದಿಲ್ಲ. ಇವಾಗ ಒಂದು ವಾರ ಅಥವಾ ಒಂದು 8 ದಿನ ಬಿಟ್ಬಿಟ್ಟು ಫೋನ್ ಮಾಡಿದರೆ ಮಾತಾಡುವಂತಹ ವಿಷಯಗಳು ಜಾಸ್ತಿ ಇರ್ತವೆ. ಇನ್ನು ಡೈಲಿ ಮಾತಾಡ್ತೀವಲ್ವ, ಆರಾಮಿದ್ದೀರಾ, ಆರಾಮಿದ್ದೀವಿ, ಏನು ಅಡುಗೆ, ಚಹಾ ಕುಡಿದ್ರೆ, ಊಟ ಮಾಡಿದರೆ, ಇಷ್ಟನ್ನೇ ಮಾತಾಡಿ ಇಟ್ಬಿಡ್ತಾರೆ. ಈ ಥರ ವಾರಕ್ಕೊಂದ್ಸರಿ ಮಾತಾಡೋದ್ರಿಂದ ಆರಾಮಾಗಿ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಆದರೂ ಅವರು ಮಾತಾಡ್ತಾ ಇರ್ತಾರೆ. ಹಾಗಾಗಿ ವಾರಕ್ಕೊಂದ್ಸರಿ ಅಥವಾ 2 ಸರಿ ಮಾತ್ರ ನಾವು ಅವರಿಗೆಲ್ಲ ಫೋನ್ ಮಾಡ್ತಾ ಇರ್ತೀವಿ. ಹಾಗಾಗಿ ಇವತ್ತು ಸಹ ಶನಿವಾರ ಇತ್ತಲ್ವ, ಎಲ್ರಿಗೂ ಫೋನ್ ಮಾಡಿ ಮಾತಾಡೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಫೋನ್ ಮಾಡಿ ಮಾತಾಡ್ತಾಯಿದ್ರು. ಹಾಗೆ ನಮ್ಮ ಚಿಕ್ಕಮ್ಮಂದರು ನನ್ನ ಜೊತೆಗೂ ಸಹ ಮಾತಾಡ್ತಾಯಿದ್ರು. ಜೊತೆಗೆ ಮಾತಾಡಿಕೊಂಡು ಅಡುಗೆನ ಮಾಡ್ತಾಯಿದ್ದೀನಿ. ಇನ್ನು ಈ ಥರ ಮಾತಾಡ್ಕೊಂಡು ಅಡುಗೆ ಮಾಡೋ ಅಷ್ಟರಲ್ಲಿ ಟೈಮು ಯಾವ ಥರ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ. ಹಾಗೆ ಅವ್ರ ಜೊತೆ ಮಾತಾಡಿಕೊಂಡು ನಾನಿಲ್ಲಿ ಮಿಕ್ಸಿಗೆ ರುಬ್ಬೋದಕ್ಕೆ ಏನೇನು ಬೇಕು ನೋಡಿ ಪದಾರ್ಥ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೆ. ಅಂದರೆ ನಾನು ಈ ರೆಸಿಪಿನ ಶೂಟ್ ಮಾಡ್ಕೊಳ್ಳೋಣ ಅಂತಲೇ ಇವತ್ತು ವೀಡಿಯೋನ ಶುರು ಮಾಡಿಕೊಂಡೆ. ಆದರೆ ಈ ಫೋನಲ್ಲಿ ಮಾತಾಡಿಕೊಂಡು ಅಡುಗೆ ಮಾಡಿದೆ ನೋಡಿ, ಅದು ಯಾವ ಥರ ಅಡುಗೆ ಮಾಡಿದೆ ಅಂತಲೇ ಗೊತ್ತಾಗಲಿಲ್ಲ ನನಗೆ ಇವತ್ತು. ಹಾಗಾಗಿ ಈ ರೆಸಿಪಿನ ನಾನು ಇದರಲ್ಲಿ ಶೇರ್ ಮಾಡೋದಕ್ಕೇನು ಹೋಗಲಿಲ್ಲ. ಹಾಗೆ ಇವತ್ತು ಪಲಾವು ನಾಟಿ ಸ್ಟೈಲಲ್ಲಿ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ನಿಮಗೇನಾದರೂ ಈ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾರ್ಮಲಾಗಿ ಪಲಾವ್ ಅಂದರೆ ಎಲ್ರಿಗೂ ಸಹ ಗೊತ್ತೇ ಇರುತ್ತೆ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಆದರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಟೇಸ್ಟ್ ಬಂದಿರುತ್ತೆ. ಇವಾಗ ನಾವು ಸಹ ಸೇಮ್ ಮಸಾಲೆನೇ ಹಾಕಿರ್ತೀವಿ, ಆದರೆ ನಮ್ಮ ಮನೇಲಿ ಬಂದಿರೋಂತಹ ಟೇಸ್ಟು ಬೇರೆಯವ್ರ ಮನೇಲಿ ಬಂದಿರೋಲ್ಲ, ಇಲ್ಲ ಅವ್ರ ಮನೇಲಿ ಮಾಡಿರೋಂತಹ ಟೇಸ್ಟು ನಮ್ಮ ಮನೇಲಿ ಬಂದಿರೋದಿಲ್ಲ. ಆ ಥರ ಆಗ್ತಾ ಇರುತ್ತೆ. ಅಂದರೆ ನನಗೆ ಈ ಮಾತನ್ನ ಒಂದು ಸುಮಾರು ಜನ ಹೇಳಿದ್ದಾರೆ, ನಿಮ್ಮ ಮನೇಲಿ ಮಾಡುವಂತಹ ಟೇಸ್ಟು ನಮ್ಮ ಮನೇಲಿ ಬರೋದೇ ಇಲ್ವಲ್ಲ, ನೀವು ಏನೇನು ಹಾಕ್ತೀರಾ ಪಲಾವ್ಗೆ ಅಂತ ಕೇಳ್ತಾ ಇರ್ತಾರೆ ನನಗೆ. ಹಾಗಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೂ ಯಾರಾದರೂ ಈ ಥರ ಹೇಳಿದ್ದೀರಾ ಅಂತ ನನಗೆ ತಿಳಿಸಿ. ಹಾಗೆ ಇನ್ನು ಇಲ್ಲಿ ಪಲಾವಿಗೆ ಒಗ್ಗರಣೆನೂ ಸಹ ಹಾಕ್ಕೊತಾ ಇದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಂಡು ಹೋಲ್ ಸ್ಪೈಸಸ್ ಬರುತ್ತೆ ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನ ನಾನು ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಅಂದರೆ ನಾನು ನೈಟಿಗೆ ಮಾತ್ರ ಮಾಡ್ತಾಯಿದ್ದೆ ನೋಡಿ, ಹಾಗಾಗಿ ಜಾಸ್ತಿ ಈರುಳ್ಳಿನ ಬಳಸ್ಕೊತಾ ಇಲ್ಲ. ಇನ್ನು ಈರುಳ್ಳಿನ ಇಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ತರಕಾರಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಬೇಕು ನೋಡಿ ಆ ಥರ ತರಕಾರಿಗಳನ್ನ ಸೇರಿಸ್ಕೋಬೋದು. ನಾನಿಲ್ಲಿ ಬರೀ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಹಾಗೆ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಒಂಥರ ಪಲಾವು, ಬಿಸಿಬೇಳೆ ಬಾತಿಗೆ ಈ ಥರ ಬೇಸಿಕ್ ತರಕಾರಿ ಅಂತಲೇ ಹೇಳ್ಬೋದು ಇವು ಮೂರೂ. ನಿಮಗೆ ಬೇಕಾದರೆ ನೀವು ನವಿಲು ಕೋಲ್ ಹಾಕ್ಕೋಬೋದು, ಹಾಗೆ ಕಾಲಿಫ್ಲವರ್ನ ಹಾಕ್ಕೋಬೋದು. ನಿಮ್ಗೆ ಯಾವ ಥರ ತರಕಾರಿ ಇಷ್ಟ ಇರುತ್ತೆ ನೋಡಿ, ನೀವು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು ಒಂದು 5 ನಿಮಿಷ ಇದನ್ನ ತರಕಾರಿನ ಸಹ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ನಾವೇನು ಮಸಾಲಾನ ರುಬ್ಕೊಂಡಿರ್ತೀವಲ್ವ, ಆ ಮಸಾಲಾನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಮಸಾಲಾಗೆ ಏನೇನು ಹಾಕಿದ್ದೀನಿ ಅಂತ ನಿಮಗೆ ತೋರಿಸೋದಕ್ಕೇ ಆಗಲಿಲ್ಲ. ನಾನಿಲ್ಲಿ ರುಬ್ಬೋದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ, ಹಾಗೆ ಖಾರಕ್ಕನುಗುಣವಾಗಿ ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹಿಡಿ ಆಗುವಷ್ಟು ಪುದೀನ ಸೊಪ್ಪು, ಹಾಗೆ ಒಂದು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ರುಬ್ಕೊಂಬಂದಿದ್ದೀನಿ. ಜಾಸ್ತಿ ಏನು ಮಸಾಲೆನೇನು ಹಾಕ್ಕೊಳ್ಳೋದಕ್ಕೇನು ಹೋಗಲ್ಲ ಇಲ್ಲಿ. ಹಾಗಾಗಿ ಇನ್ನು ಮಸಾಲೆನೂ ಸಹ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು 1 ದೊಡ್ಡ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊತಿದ್ದೀನಿ. ಧನಿಯಾ ಪುಡಿ ಹಾಕ್ಕೊಳ್ಳಿ, ಆವಾಗ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇನ್ನು ಇದೆಲ್ಲ ಆದ ನಂತರ ಇಲ್ಲಿ ಒಂದೇ ಒಂದು ಟೊಮೆಟೊನ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ನಾಟಿ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಕೆಲವೊಬ್ಬರು ಪಲಾವ್ ಎಲ್ಲ ಮಾಡಿದರೆ ಜಾಸ್ತಿ ಟೊಮೆಟೊ ಬೇಕು ಅಂತ ಹೇಳ್ತಾರೆ. ಒಂದು ಪಲಾವಿಗೇನು ಜಾಸ್ತಿ ಟೊಮೆಟೊನೂ ಬೇಕಾಗಲ್ಲ, ಜಾಸ್ತಿ ಈರುಳ್ಳಿನೂ ಬೇಕಾಗಲ್ಲ, ತರಕಾರಿ ಮಾತ್ರ ಜಾಸ್ತಿ ಇರಬೇಕಾಗತ್ತೆ. ಇನ್ನು ಇಲ್ಲಿ ನೀಟಾಗಿ ಟೊಮೆಟೊನೂ ಸಹ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿದ ನಂತರ
ನಾವು ಮಿಕ್ಸಿ ಜಾರಿಗೆನೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಜಾರಲ್ಲಿರುವಂತಹ ಮಸಾಲ ನೀಟಾಗಿ ನೀರು ಜೊತೆಗೆ ಬೆರೆತ್ಬಿಟ್ಟು ಬರುತ್ತೆ. ಹಾಗೆ ನಾನಿಲ್ಲಿ ಈ ಗ್ಲಾಸಲ್ಲಿ 1.5 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗಾಗಿ ಇದಕ್ಕೆ ಒಂದು 3 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಮೆತ್ತಗೆ ಬೇಕು ಅಂದರೆ ಒಂದು 1/4 ಗ್ಲಾಸ್ ಆಗೋಷ್ಟು ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ಬಿಸಿ ಬಿಸಿಯಾಗಿ ತಿನ್ನುವಾಗ ಅದು ಮೆತ್ತಗನೇ ಇರುತ್ತೆ. ಹಾಗಾಗಿ ನಾನಿಲ್ಲಿ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋಕ್ಕೇನು ಹೋಗಿಲ್ಲ. ಇನ್ನು ಇದನ್ನು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿ ಬರೋದಕ್ಕೆ ಬಿಟ್ಬಿಡಬೇಕು. ಒಂದು ಕುದಿ ಬಂದ ನಂತರ ಇದಕ್ಕೆ ಅಕ್ಕಿನ ಸೇರಿಸ್ಕೋಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು, ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನಿಲ್ಲಿ ಮೊದಲೇ ತೊಳೆದಿಟ್ಕೊಂಡಿರೋಂತಹ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಅಕ್ಕಿನ ನೆನೆಸೋದಕ್ಕೇನು ಹೋಗಿಲ್ಲ, ಬರೀ ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನಿಮಗೆ ಬೇಕಾದರೆ ಟೈಮ್ ಇತ್ತು ಅಂದರೆ ನೀವು ಒಂದು 10 ಅಥವಾ 15 ನಿಮಿಷ ಅಕ್ಕಿನ ನೆನೆಸಿಡಿ. ಇನ್ನು ಅಕ್ಕಿನೂ ಸಹ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ, ಇವಾಗ ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಅಕ್ಕಿ ಹಾಕಿದ ತಕ್ಷಣವೇ ನಾವು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಮೇಲೆಗಡೆ ಬರೀ ಮಸಾಲ ಹಾಗೇ ಇರುತ್ತೆ. ಹಾಗಾಗಿ ಇನ್ನು ನೋಡಿ, ಒಂದು ಕುದಿ ಬಂದ ನಂತರ ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ 1 ವಿಜಲ್ನ ನಾನು ಹೈ ಫ್ಲೇಮಲ್ಲಿ, ಹಾಗೆ 2 ವಿಜಲ್ನ ಲೋ ಫ್ಲೇಮಲ್ಲಿ ತೊಗೊತಾ ಇದ್ದೀನಿ. ಈ ಥರ ಆದರೆ ಪಲಾವ್ ಅನ್ನೋದು ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಇನ್ನು ಮನೆಯಲ್ಲಿ ಮಾವಿನ ಹಣ್ಣಿತ್ತು. ಮಾವಿನ ಹಣ್ಣಲ್ಲಿ ಏನಾದರೂ ರೆಸಿಪಿನ ಮಾಡೋಣ ಅಂತ ಅಂದ್ಕೊತ ಇದ್ದೆ. ಹಾಗೆ ಎಲ್ರಿಗೂ ಸಹ ಇಷ್ಟ ಆಗಬೇಕು. ಮಾವಿನ ಹಣ್ಣು ಅಂದರೆ ಯಾರಿಗೆ ಇಷ್ಟ ಇರಲ್ಲ ನೋಡಿ. ಅದನ್ನು ರೆಸಿಪಿ ಮಾಡ್ಕೊಂಡು ತಿನ್ನೋದ್ರ ಬದಲಾಗಿ ಹಾಗೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನಮ್ಮ ಮನೆಯಲ್ಲೂ ಸಹ ಹಾಗೆ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ. 1 kg ಹಣ್ಣನ್ನು ತೊಗೊಂಡು ಬಂದಿದ್ದೆ, ಅದರಲ್ಲಿ ಕಾಲಿನ ಆಗೋಗಿತ್ತು. ಇನ್ನು ಏನಾದರೂ ರೆಸಿಪಿ ಮಾಡೋಣ ಅಂತೇಳಿ ಇಲ್ಲಿ 2 ಹಣ್ಣನ್ನು ನಾನು ತೊಗೊಂಡಿದ್ದೀನಿ. ಇನ್ನು ಇವತ್ತು ಮಾಡ್ತಾ ಇರೋಂತಹ ರೆಸಿಪಿ ನಾನು ಮ್ಯಾಂಗೋ ಬ್ರೆಡ್ ರಸ್ಮಲೈ, ಸಕ್ಕತ್ ಟೇಸ್ಟಿಯಾಗಿರುತ್ತೆ. ಆ ರೆಸಿಪಿನ ಇಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ 2 ಮಾವಿನ ಹಣ್ಣನ್ನು ನಾನು ನೀಟಾಗಿ ವಾಶ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಇನ್ನು ಅದನ್ನ ಕಟ್ ಮಾಡಿಕೊಂಡು ಅದರಲ್ಲಿರುವಂತಹ ಪಲ್ಪ್ನ ತೆಗಿಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ತೆಗಿತಾ ಇದ್ದೀನಲ್ಲ, ಈ ಥರ ತೆಗೆದು ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕಾಗುತ್ತೆ. ಇನ್ನು ಇಲ್ಲಿ ಮಿಕ್ಸಿ ಜಾರಿಗೆ ಪಲ್ಪ್ನ ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 10 ರೂಪಾಯಿದು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ನಮ್ಮನೇಲಿ ಸಾಮಾನ್ಯವಾಗಿ ಮಿಲ್ಕ್ ಪೌಡರ್ನ ಬಳಸಲ್ಲ. ಏನಾದರೂ ಈ ಥರ ರೆಸಿಪಿನ ಮಾಡಬೇಕು ಅಂದಾಗ ಮಾತ್ರ ಮಿಲ್ಕ್ ಪೌಡರ್ನ ತರೋದು. ಹಾಗಾಗಿ 10 ರೂಪಾಯಿದು ಮಾತ್ರ ನಾನಿಲ್ಲಿ ಹಾಕ್ಕೊತಿದ್ದೀನಿ. 1 ಪ್ಯಾಕೆಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಇಲ್ಲಿ ಸ್ವೀಟಿಗೋಸ್ಕರ ನಾನು 2.5 ಸ್ಪೂನ್ ಆಗುವಷ್ಟು ಸಕ್ಕರೆನ ಬಳಸ್ಕೊತಾ ಇದ್ದೀನಿ. ಮಾವಿನ ಹಣ್ಣು ಸಹ ಸ್ವೀಟ್ ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಸಕ್ಕರೆನ ಕಡಿಮೆ ಬಳಸ್ಕೊತಾ ಇದ್ದೀನಿ. ಇನ್ನು ಇದನ್ನು ಬ್ಲೆಂಡ್ ಮಾಡಿಕೊಂಡು ತೊಗೊಂಬರ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಏನು ಒಂದ್ಸರಿ ರಿವರ್ಸ್ ಪಲ್ಸಲ್ಲಿ ಬ್ಲೆಂಡ್ ಮಾಡಿದರೆ ಸಾಕಾಗುತ್ತೆ. ಇನ್ನು ಇದನ್ನು ಪಕ್ಕಕ್ಕೆ ಇಟ್ಕೊಂಡು 1/4 ಲೀಟರ್ ಹಾಲನ್ನ ಮೊದಲೇ ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಮ್ಯಾಂಗೋ ಪಲ್ಪ್ನ ನಾವೇನು ರುಬ್ಕೊಂಬಂದಿದ್ವಲ್ವ, ಅದನ್ನು ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ತಣ್ಣಗಾಗಿರೋಂತಹ ಹಾಲಿಗೆ ಸೇರಿಸ್ಕೊತಾ ಇದ್ದೀನಿ. ಬಿಸಿಯಾಗಿದ್ದರೆ ಸೇರ್ಸೋದಕ್ಕೆ ಹೋಗ್ಬೇಡಿ, ಯಾಕಂದರೆ ಹಾಲು ಒಡೆದೋಗುವಂತಹ ಚಾನ್ಸಸ್ ಇರುತ್ತೆ. ತಣ್ಣಗೆ ಮಾಡಿ ನೀವು ಇದನ್ನು ಸೇರಿಸ್ಕೋಬೇಕಾಗುತ್ತೆ. ಅಥವಾ ಕೋಲ್ಡ್ ಹಾಲಿದ್ರೂ ಪರವಾಗಿಲ್ಲ, ಆದರೆ ಬಿಸಿ ಹಾಲು ಮಾತ್ರ ಇರಬಾರ್ದು. ಇನ್ನು ಇಲ್ಲಿ ಪಲ್ಪ್ನ ನಾನು ನೀಟಾಗಿ ಹಾಲಿಗೆ ಸೇರಿಸ್ಕೊಂಡು ಈ ಥರ ವಿಸ್ಕರಿಂದ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಗೆ ಪಲ್ಪ್ನ ಹಾಲಿಗೆ ಹಾಕಿದ ತಕ್ಷಣವೇ ಅದರದ್ದು ಕಲರ್ ನೋಡಿ ಯಾವ ಥರ ಚೇಂಜ್ ಆಗೋಯ್ತು ಅಂತ ಹೇಳ್ಬಿಟ್ಟು ಇದನ್ನು ಸಹ ಇವಾಗ ಪಕ್ಕಕ್ಕೆ ಇಟ್ಕೊತಿದ್ದೀನಿ. ಹಾಗೆ ಇನ್ನು ಇದಕ್ಕೆ ಬ್ರೆಡ್ ಬೇಕಾಗಿತ್ತು. ಹಾಗಾಗಿ ಒಂದು 10 ಪೀಸ್ ಆಗೋಷ್ಟು ನಾನು ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೀನಿ. ಹಾಗೆ ಇದನ್ನು ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗಿತ್ತು. ಒಂಚೂರು ದೊಡ್ಡದಾಗಿರುವಂತಹ ಗ್ಲಾಸ್ನ ತೊಗೊಂಡು ಈ ಥರ ಸರ್ಕಲ್ ಶೇಪ್ ಇರುತ್ತಲ್ವ, ಅದನ್ನ ಈ ಥರ ಇಟ್ಬಿಟ್ಟು ಫ್ರೆಶ್ ಮಾಡಿಬಿಟ್ರೆ ನೀಟಾಗಿ ಕಟ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಕಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಈ ಸೈಜಿಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣದಾಗೂ ಸಹ ಕಟ್ ಮಾಡ್ಕೊಳ್ಳೋದಕ್ಕೇನು ಹೋಗಬೇಡಿ. ಹಾಗಾಗಿ ಇನ್ನು ಇದೇ ಥರನೇ ಎಲ್ಲ ಬ್ರೆಡ್ ಸ್ಲೈಸಸ್ನ ನಾನು ಸರ್ಕಲ್ ಶೇಪಲ್ಲಿ ಕಟ್ ಮಾಡಿ ತೊಗೊಂಡು ಬರ್ತೀನಿ. ಹಾಗೆ ಬ್ರೆಡ್ಡಿಂದು ಎಡ್ಜಸ್ ಏನಿದೆ ಅಲ್ವಾ, ನೀವು ಅದನ್ನು ಬ್ರೆಡ್ ಕ್ರಮ್ಸಿಗೆ ಹಾಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋದಕ್ಕೆ ಬಳಸ್ಕೋಬೋದು. ಅದನ್ನು ಸಹ ಯೂಸ್ ಆಗುತ್ತೆ. ಇನ್ನು ಇಲ್ಲಿ ಎಲ್ಲ ಬ್ರೆಡ್ ಸ್ಲೈಸಸ್ನ ಈ ಥರ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಹಾಗೆ ಒಂದು ತಟ್ಟೆಗೆ ನಾನು ನೀಟಾಗಿ ಅರೇಂಜ್ ಮಾಡ್ಕೊಂಡು ಇಟ್ಕೊತಿದ್ದೀನಿ. ನೀವು ನೋಡ್ತಿರ್ಬೋದು ನಾನು ಯಾವ ಥರ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನು ಇದಕ್ಕೆ ನಾವೇನು ಮ್ಯಾಂಗೋ ಪಲ್ಪ್ನ ರುಬ್ಕೊಂಬಂದಿದ್ವಿ ಅದನ್ನೇ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಒಂದು 3 ಅಥವಾ 4 ಸ್ಪೂನ್ ಆಗೋಷ್ಟು ಇಲ್ಲಿ ಹಾಗೇ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಒಂದು ಸೈಡು ಬ್ರೆಡ್ ಏನು ಇಟ್ಕೊಂಡಿದ್ದೀವಲ್ವ, ಅದ್ರ ಮೇಲ್ಗಡೆ ನಾವು ಪಲ್ಪ್ನ ಈ ಥರ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಬ್ರೆಡ್ಡಿಗೂ ಇದೇ ಥರನೇ ಸ್ಪ್ರೆಡ್ ಮಾಡ್ಕೊಳ್ಳಿ. ಆವಾಗ ನಾವು ಹಾಲೇನು ಹಾಕ್ತೀವಲ್ವ, ಅದು ನೀಟಾಗಿ ಇದ್ರ ಜೊತೆಗೆ ಬೆರೆತು ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ಎಷ್ಟು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನಮಗೆ ಕಡಿಮೆ ಬೇಕಾದರೆ ನೀವು ಕಡಿಮೆನೂ ಸಹ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಇವಾಗ ಇನ್ನೊಂದು ಲೇಯರ್ ಬ್ರೆಡ್ ಏನಿತ್ತಲ್ವ ಅದನ್ನು ಈ ಥರ ಕ್ಲೋಸ್ ಮಾಡ್ಕೊಂಡು ಇಟ್ಕೊತಿದ್ದೀನಿ. ಈ ಥರ ಮಾಡೋದ್ರಿಂದ ಒಳಗಡೆ ನಾವೇನು ಪಲ್ಪ್ ಹಾಕಿದ್ವಲ್ವ ಅದು ಕಚ್ಕೊಂಡು ತಿನ್ನುವಾಗ ತುಂಬ ಚೆನ್ನಾಗಿ ರುಚಿ ಕೊಡ್ತಾ ಇರುತ್ತೆ. ಹಾಗಾಗಿ ಈ ಥರ ನಾನು ಮೊದಲಿಗೆ ರೆಡಿ ಮಾಡಿ ಇಟ್ಕೊತಿದ್ದೀನಿ. ಇನ್ನು ಇಲ್ಲಿ ಒಂದು ಸರ್ವಿಂಗ್ ಪ್ಲೇಟಿಗೆ ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಬ್ರೆಡ್ ಪೀಸಸ್ಸು, ಅದನ್ನು ಇಟ್ಕೊಂಡು ನಾವು ಹಾಲನ್ನ ರೆಡಿ ಮಾಡಿ ಇಟ್ಟಿದ್ವಲ್ವ, ರಸ್ಮಲಾಯಿದು ಹಾಲು,
ಅದನ್ನು ಈ ಥರ ಮೇಲುಗಡೆ ಹಾಕೋಬೇಕಾಗುತ್ತೆ. ಒಂಚೂರು ಜಾಸ್ತಿನೇ ಹಾಕೊಳ್ಳಿ, ಯಾಕಂದರೆ ಬ್ರೆಡ್ ಒಳಗಡೆ ನೀಟಾಗಿ ಅದು ಹೀರ್ಕೋಬೇಕು ಬ್ರೆಡ್ನೆಲ್ಲ, ಆ ಥರ ನಾವು ಹಾಕೋಬೇಕಾಗುತ್ತೆ. ಇಲ್ಲಾಂದರೆ ಕಡಿಮೆನೇ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಮೇಲುಗಡೆ ಮಾತ್ರ ಸ್ವೀಟ್ ಇರುತ್ತೆ, ಒಳಗಡೆ ಬ್ರೆಡ್ಡು ಹಾಗೇ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ರುಚಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಹಾಗೆ ಇಲ್ಲಿ ಮ್ಯಾಂಗೋ ಪಲ್ಪ್ನ ನಾನು ಈ ಥರ ನೀಟಾಗಿ ಕಟ್ ಮಾಡಿನೂ ಸಹ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮ್ಯಾಂಗೋ ಪಲ್ಪ್ನ ಮೇಲ್ಗಡೆ ಗಾರ್ನಿಷಿಂಗಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋಂತಹ ಮ್ಯಾಂಗೋ ಪಲ್ಪು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬಾದಾಮಿನ ಸೇರಿಸ್ಕೊತಾ ಇದ್ದೀನಿ. ನನ್ನ ಹತ್ರ ಪಿಸ್ತಾ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಬಾದಾಮಿನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಪಿಸ್ತಾ ಹಾಗೆ ಕೇಸರಿ ಇದ್ದರೆ ಅದನ್ನು ಸಹ ಸೇರಿಸ್ಕೊಳ್ಳಿ, ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೇ ರೆಡಿನೇ ಆಗೋಯಿತು ಬ್ರೆಡ್ ರಸ್ಮಲಾಯಿ. ಟೇಸ್ಟಿಯಾಗಿರುತ್ತೆ ಮ್ಯಾಂಗೋ ಬ್ರೆಡ್ ರಸ್ಮಲಾಯಿ. ಇದನ್ನು ನೀವು ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟು ಫ್ರಿಜ್ಜಿಗೆ ಇಟ್ಕೊಂಡು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಿ, ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನನ್ನ ಹಸ್ಬೆಂಡ್ ಮನೇಲಿ ಇದ್ರಲ್ವ, ಅವರಿಗೆ ಟೇಸ್ಟಿ ಕೊಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಹಾಗೆಯೇ ಟೇಸ್ಟಿ ಕೊಟ್ಟು ಇನ್ನು 4 ಇತ್ತಲ್ವ ಅದನ್ನು ರೆಡಿ ಮಾಡಿ ಫ್ರಿಜ್ಜಿಗೂ ಸಹ ಎತ್ತಿಕ್ಕಿದ್ದೀನಿ. ಅಂದರೆ ಊಟ ಆದಮೇಲೆ ಡೆಸರ್ಟ್ ಥರ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಮ್ಯಾಂಗೋ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾಯಿತ್ತು, ರುಚಿ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಹಾಗೆ ಮಕ್ಕಳಿಗೆ ಅವರಿಗೆಲ್ಲ ಕೊಟ್ಟ ಮೇಲೆ ನೀನು ಬನ್ನಿಗೂ ತಿನ್ನಿಸ್ತೀನಿ, ನೀನು ರುಚಿ ನೋಡು ಅಂತ ಹೇಳ್ಬಿಟ್ಟು ನನಗೂ ಸಹ ಇಲ್ಲಿ ತಿನ್ನಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು ರುಚಿ ಮಾತ್ರ. ಮನೇಲಿ ಏನಾದರೂ ಬ್ರೆಡ್ ಇದ್ದಾಗ ಹಾಗೆ ಮಾವಿನ ಹಣ್ಣಿದ್ದಾಗ ಈ ಥರ ಡೆಸರ್ಟ್ನ ಮಾಡಿಕೊಡಿ, ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ. ಹಾಗೆ ರಸ್ಮಲಾಯಿ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತಲ್ವ, ರಸ್ಮಲಾಯಿ ತಿನ್ನಬೇಕು ಅಂತ ಅಂದಾಗ ಈ ಥರ ಮಾಡ್ಕೊತೀನಿ, ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದಲ್ಲದೆ ನನಗೆ ಮಾತ್ರ ರಸ್ಮಲಾಯಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಈ ರೆಸಿಪಿನ ಮಾಡಿಕೊಂಡು ತಿಂದಿದ್ದಾಯಿತು. ಇನ್ನು ರಸ್ಮಲಾಯಿ ತಿಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಮಾತಾಡಿಕೊಂಡು ಕೂತಿದ್ವಿ. ಇನ್ನು ಅದಾದ ನಂತರ ಊಟದ ಟೈಮು ಸಹ ಆಗೋಯ್ತಲ್ವ, ಇನ್ನು ಇಲ್ಲಿ ಊಟನ ಮಾಡ್ತಾಯಿದ್ವಿ. ಇನ್ನು ಇವತ್ತಿನ ರಾತ್ರಿ ಊಟಕ್ಕೆ ನಾಟಿ ಸ್ಟೈಲಲ್ಲಿ ಪಲಾವು, ಹಾಗೆ ಅದ್ರ ಜೊತೆಗೆ ರಾಯ್ತನೂ ಸಹ ಮಾಡಿದ್ದೆ. ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಪಲಾವ್ ಸ್ಮೆಲ್ ನೋಡಿದ್ರೆ ಸಖತ್ತಾಗಿ ಬರ್ತಾಯಿದೆ, ಟೇಸ್ಟ್ ಆದರೆ ಯಾವ ಥರ ಇದೆಯೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇಲ್ಲಿ ಬಿಸಿ ಬಿಸಿಯಾಗಿರುವಂತಹ ಪಲಾವ್ನ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ. ಇನ್ನು ಇದ್ರ ಜೊತೆಗೆ ನಾನೇನು ಡೆಸರ್ಟ್ನು ಸಹ ಮಾಡಿದ್ದೆ ಅಲ್ವಾ, ಅದನ್ನು ಸಹ ಸರ್ವ್ ಮಾಡಿದ್ರೆ ಆಯಿತು ಅಂತ ಅದನ್ನ ಸ್ವಲ್ಪ ತಣ್ಣಗಾಗಲಿ ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ವ್ಲಾಗು, ನಾನು ಮಾಡಿರೋಂಥ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ರೆಸಿಪಿ ಯಾವ ಥರ ಇತ್ತು ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.